ಕೋಳಿ ಫಾರ್ಮ್ ನೊಣಗಳ ಕಾಟಕ್ಕೆ ಮೊರಾರ್ಜಿ ಶಾಲೆ ಮಕ್ಕಳು ಹೈರಾಣಾಗಿದ್ದಾರೆ. ರಾಶಿ ರಾಶಿ ನೊಣಗಳಿಂದ ಮೊರಾರ್ಜಿ ಶಾಲೆಯಲ್ಲಿ ಅನಾರೋಗ್ಯದ ಭೀತಿ ಎದುರಾಗಿದೆ. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆ ಪಕ್ಕದ 300 ಮೀಟರ್ ದೂರದಲ್ಲಿರುವಂತಹ 5-6 ಕೋಳಿ ಫಾರಂಗಳು ಕೋಳಿ ಫಾರಂ ವಾಸನೆಯಿಂದಾಗಿ ಶಾಲೆಗೆ ರಾಶಿ ರಾಶಿ ನೊಣಗಳು ಎಂಟ್ರಿ ಕೊಡ್ತಾ ಇದೆ. ಇದರಿಂದಾಗಿ ಅಲ್ಲೊಂದು ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ನೊಣಗಳ ಕಾಟಕ್ಕೆ ರೋಸಿ ಹೋಗಿರುವಂಥ ಶಾಲಾ ವಿದ್ಯಾರ್ಥಿಗಳು ಹೇಗಾದರೂ ಮಾಡಿದ್ರಿಂದ ಮುಕ್ತಿ ಕೊಡಿಸಿ ಅಂತೇಳಿ ನಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಅಡುಗೆ ಕೊಡಿಯಲ್ಲೂ ಅಷ್ಟೇ, ಊಟ ಮಾಡೋದಕ್ಕೆ ಬಿಡ್ತಾ ಇಲ್ಲ ನೊಣಗಳು. ಕ್ಲಾಸ್ ರೂಮ್ನಲ್ಲಿ ಪಾಠ ಕೇಳೋದಕ್ಕೂ ಕಾಟ ಕೊಡ್ತಾ ಇದೆ ನೊಣಗಳು. ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ತಲೆ ಎತ್ತಿವೆ ಕೋಳಿ ಫಾರಂಗಳು. ಇದರಿಂದಾಗಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಇನ್ನು ಶಾಲೆ ಪಕ್ಕದಲ್ಲೇ ಕಸ ವಿಲೇವಾರಿ ಘಟಕ ಕೂಡ ಸ್ಥಾಪಿಸಿದ್ದಾರೆ. ಕಸ ವಿಲೇವಾರಿ ಘಟಕದಿಂದಲೂ ವಾಯು ಮಾಲಿನ್ಯದ ಭೀತಿ ಎದುರಾಗಿದೆ. ಕೂಡಲೇ ಪೌಲ್ಟ್ರಿ ಫಾರಂ ಸ್ಥಳಾಂತರ ಮಾಡಿ ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತಿದೆ ತಾಲೂಕು ಆಡಳಿತ. ಇದರಿಂದಾಗಿ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ವಿಪರೀತ ಕಿರಿಕಿರಿ ಆಗ್ತಾ ಇದೆ. ಪ್ರತಿನಿತ್ಯ ಇದೇ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸರ್, ಇಲ್ಲಿ ಕೋಳಿ ಫಾರಂ ಇರೋದ್ರಿಂದ ಈಗ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ ಸರ್. ಕೋಳಿ ಫಾರಮ್ನಿಂದ ಮಲೇರಿಯಾ, ಡೆಂಗ್ಯೂ, ಅಸ್ತಮಾ, ಕ್ಷಯ ರೋಗ ಮುಂತಾದ ಕಾಲು ರೋಗಗಳು ಬಂದು ನೊಣಗಳ ಕಾಟ ಹೆಚ್ಚಾಗಿ, ಸೊಳ್ಳೆ ಕಾಟ ಹೆಚ್ಚಾಗಿ, ಆ ಗಾಳಿ ವಾಯು ಮಾಲಿನ್ಯ ಕಲುಷಿತಗೊಂಡು ಭಾಳ ಹುಡುಗರಿಗೆ ಅನಾರೋಗ್ಯ ಸಮಸ್ಯೆ ಉಂಟಾದಾಗ ಇಲ್ಲಿ 300 ಜನ ವಸತಿ ಶಾಲೆಯಲ್ಲಿ ಮಕ್ಕಳು ಓದೋದ್ರಿಂದ ಸಿಬ್ಬಂದಿ ಎಲ್ಲ ಸೇರಿ 320 ಜನರ ಶಿಕ್ಷಕರೆಲ್ಲ ಸೇರಿ ಅವ್ರಿಗೆ ಏನಾದರೂ ಪ್ರಾಣ ಕುತ್ತು ಬಂದರೆ ಅದಕ್ಕೆ ಪ್ರಾಣಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಸರ್. ಹಾಗಾಗಿ ಈಗ ಮುಂಜಾಗ್ರತವಾಗಿ ಆ ಕೋಳಿ ಫಾರ್ಮ್ ತೆರವು ಮಾಡೋಕ್ಕೆ ನೀವು ದಯಮಾಡಿ ಇದನ್ನು ಯಾವುದೇ ನಿಟ್ಟಿನಲ್ಲಿ ಕ್ರಮ ಮಾಡಿ. ನಾವೆಲ್ಲ ಅಧಿಕಾರಿ ಹತ್ರ ಹೋರಾಟ ಮಾಡಿದ್ವಿ ಸರ್. RIಗೆ ಹೇಳಿದ್ವಿ, VIಗೆ ಹೇಳಿದ್ವಿ, ತಹಸೀಲ್ದಾರ್ ಹೇಳಿದ್ವಿ, ACಗೆ ಹೇಳಿದ್ವಿ, DC ಅವ್ರಿಗೆ ಹೇಳಿದ್ವಿ, ಪಂಚಾಯತರಿಗೆ ಹೇಳಿದ್ವಿ. ಯಾರೂ ಇದನ್ನು ಕೇರ್ ತಗೊಂಡಿಲ್ಲ ಸರ್. ಎಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗ್ಬಿಡ್ರಿ ಸರ್. ಅದ್ರ ಎರಡು ಮಾತೇ ಇಲ್ಲ. ಯಾಕಂದರೆ ಒಂದೂ ಅಧಿಕಾರಿ ವರ್ಗದವರು ಇದಕ್ಕೆ ನಮಗೆ ಸ್ಪಂದನೆ ಮಾಡ್ತಿಲ್ಲ. ಇಲ್ಲಿ ನಮಗೇನಿಲ್ಲ ಸರ್. ನಮಗೆ ಶಾಲೆ ಹತ್ರ ಇರೋದ್ರಿಂದ ಕೋಳಿ ಫಾರಮ್ನಿಂದ ತೊಂದರೆ ಆಗ್ತಾಯಿದೆ. ಸಾಕಷ್ಟು ಸರಿ ನಮಗೆ ಇಲ್ಲಿ ಪೋಷಕರು ಕೂಡ, ಇಲ್ಲಿನ ಮಕ್ಕಳು ತಂದೆ ತಾಯಿ ಕೂಡ ಬಂದು, ಇಲ್ಲ ನೀವು ಹೆಂಗೆ ಪರ್ಮಿಷನ್ ಕೊಟ್ಟಿದ್ದೀರಿ ಫಾರಮ್ಗೆಲ್ಲ, ಆಮೇಲೆ ಮಕ್ಕಳಿಗೆ ನೊಣ ಸ್ಟಾರ್ಟ್ ಆಗ್ತತೆ, ಭಾಳ ತೊಂದರೆ ಆಗ್ತತೆ, ನೀವು ಯಾಕೆ ಅಪೋಸ್ ಮಾಡಿಲ್ಲ ಅಂತ ನಾವು ಕೇಳಿದಾಗ ನಾವು ಕೂಡ ಇದಕ್ಕೆ ವಿರೋಧ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ಶಾಲೆಗೆ ತೊಂದರೆ ಆಗಬಾರ್ದು, ಮಕ್ಕಳಿಗೂ ತೊಂದರೆ ಆಗಬಾರ್ದು ಅಂತಲೇ ನಾವು ಅನೇಕ ಸಾರಿ ಕೂಡ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾವು ಹೋಗಿ ಬೈ ಹ್ಯಾಂಡ್ ಲೆಟ್ರ್ ಕೂಡ ಕೊಟ್ಟು ಬಂದಿದ್ವಿ. ಇಲ್ಲಿ ಅಧಿಕಾರಿಗಳು ಕೂಡ ಎಲ್ಲ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ನೋಡಿದ್ವಿ. ಅನೇಕ ಬಾರಿ ನಮ್ಮ ಹತ್ರ ದಾಖಲೆ ಇದೆ. ದಾಖಲೆ ಸಮೇತ ನಿಮಗೆ ನಾವು ಕೊಡ್ತೀವಿ ಸರ್. ಯಾಕಂದರೆ AC ಸಾಹೇಬರಿಗೂ, ಆಮೇಲೆ DC ಅವ್ರಿಗೆ ಖುದ್ವಾಗಿ AC ಸಾರನ್ನೇ ಬಂದಿದ್ರಿ ಸರ್. ವಾಯುಮಾಲಿನ್ಯರಿಗೆ ಅಲ್ಲಿಗೂ ಹೋಗಿ ನಾವು ಅರ್ಜಿ ಕೊಟ್ಟು ಬಂದಿದ್ವಿ. ಈಗ ನಮ್ಮ ಶಾಲೆಯಲ್ಲಿ ಬಹಳ ನೊಣಗಳು ಕಾಟಿರೋದ್ರಿಂದ ನಮಗೆ ಭಾಳ ಕಷ್ಟ ಆಗ್ತಿದೆ. ಓದೋದ್ರಲ್ಲಿ ಆಗಲಿ, ಮಲಗೋದ್ರಲ್ಲಿ ಆಗಲಿ, ಡೈನಿಂಗಲ್ಲಿ ಊಟ ಮಾಡೋದ್ರಲ್ಲಿ ಆಗಲಿ, ಮತ್ತು ಅನೇಕ ಕಾರಣಕ್ಕೆ ತುತ್ತಾಗ್ತಿದೆ ನಮಗೆ. ಊಟ ಮಾಡೋಕ್ಕಾದ್ರೆ ಅನ್ನದ ಮೇಲೆ ಬಂದು ಕೂತ್ಕೊಂತೀವಿ. ಆದ್ದರಿಂದ ನಮಗೆ ಅನಾರೋಗ್ಯಕ್ಕೆ ನಾವು ತುತ್ತಾಗ್ತೀವಿ. ಅದಕ್ಕೆ ಮತ್ತು ಇನ್ನು ನಮ್ಮ ಕಾಂಪೌಂಡಿಂದ ಕ್ಯಾಂಪಸ್ಸಿಂದ ಕಸ ವಿಲೇವಾರಿ ಇದ್ದಿದ್ದರಿಂದ, ಮತ್ತು ನಮ್ಮ ಸ್ಕೂಲ್ ಪಕ್ಕದಲ್ಲಿ ಕೋಳಿ ಫಾರ್ಮ್ ಇದ್ದಿದ್ದರಿಂದ ನಮಗೆ ನಮ್ಮ ಶಾಲೆಯಲ್ಲಿ ತುಂಬ ನೊಣಗಳ ಕಾಟ ಇದೆ. ಊಟದ ಹಾಲಲ್ಲಿ ನಮಗೆ ಊಟ ಮಾಡಬೇಕಾದ್ರೆ ಕಾಟ ಕೊಡ್ತೀವಿ. ಮತ್ತು ಹಿಂದೆ ನಮ್ಮ ಸ್ಕೂಲಿಂದ ಎಲ್ಲ ಕ್ಯಾಂಪಸ್ಸಿಂದ, ಕಾಂಪೌಂಡಿಂದ ಎಲ್ಲ ಕಸ ಎಲ್ಲ ಇಲ್ಲೇ ಹಾಕ್ತಿದ್ದಾರೆ. ಕೋಳಿ ಫಾರಮ್ ಇಲ್ಲೇ ಹತ್ರ ಐತೆ. ಅದಕ್ಕೆ ನಮ್ಮ ಸ್ಕೂಲಲ್ಲೆಲ್ಲ ನೊಣಗಳ ಕಾಟ ಜಾಸ್ತಿ ಐತೆ. ನಮಗೆ ಭಾಳ ಕಷ್ಟ ಆಗ್ತಿದೆ. ಇಲ್ಲಿ ಅನ್ನದ ಮೇಲೆಲ್ಲ ಕೂತ್ಕೊಂತವೆ. ನಮಗೆ ಅನಾರೋಗ್ಯ ಆಗ್ತೈತೆ ಮಕ್ಕಳಿಗೆಲ್ಲ. ಹೇಳಿದ್ದೀವಿ, ಹಂಗೆ ಸ್ವಲ್ಪ ಸ್ವಚ್ಛ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕಂಟ್ರೋಲ್ ಆಗ್ತಿಲ್ಲ.